ಅದು ಆಗೋದಿಲ್ಲ ಅಂತ ಗೊತ್ತಿದ್ರೆ ನಾನು ಬೇರೆಯವ್ರಿಗೆ ಏನು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ಮೋಸ ಹೋಗ್ಬೇಡಿ ಅಂತ ನಾನು ಹೇಳಿದ್ರು ನಿಮ್ಗೆ. ನಿಮ್ಮ ಸ್ಯಾಲರಿ ಜಾಸ್ತಿ ಮಾಡಿಕೆ ನೋಡುವ. ಸಂಬಂಧಿಕರಿಗೆ MLA ಮತ್ತು MP ಸಂಬಂಧಿಕರಿಗೆ ಕೆಲಸದ ಮತ್ತೆ ಪರ್ಮನೆಂಟ್ ಆಗ್ತದಲ್ಲ. ಈಗ ಪರ್ಮನೆಂಟ್ ಆಗ್ತದೆ ಯಾರ ಬಗ್ಗೆ ಆಸಕ್ತಿ, ಅದಕ್ಕಾಗಿ ಪರ್ಮನೆಂಟ್ ಆಗಬಾರ್ದು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇರುವಂತದ್ದು. ನಿಮ್ಮ ಅನಿಸಿಕೆ ನನಗೆ ಅರ್ಥ ಆಗ್ತದೆ. ಒಂದು ಆಗ್ಬೇಕು, ನಾವು 15 ವರ್ಷ ಆಯ್ತು, 16-20 ವರ್ಷ ಆಯ್ತು ಅಂತ ನೀವು ಕೇಳುವಂತ ತಪ್ಪತ್ತ ಹೇಳುದಿಲ್ಲ. ನಾನು ಯಾಕೆ ನಿಮ್ಗೆ ಹೇಳೋದಂತ ಹೇಳಿದ್ರೆ, ನಿಮ್ಗೆ ಕೆಲವು ಸಿಗ್ತಾರೆ, ನಾವು ಪರ್ಮನೆಂಟ್ ಮಾಡಿಸ್ತೇವೆ ಅಂತ ಹೇಳಿ ನಿಮ್ಮೊಂದು 2-2 ಸಾವಿರ 3-3 ಸಾವಿರ ತೆಕ್ಕೊಳ್ಳೋದು, ಒಮ್ಮೆ ಬೆಂಗಳೂರಿಗೆ ಕರ್ಕೊಂಡು ಬರೋದು, ಅಲ್ಲೊಂದು ಧರಣಿ ಕೂತ್ಕೊಳ್ಳೋದು, ನಮ್ಗೊಂದು ಫೋಟೋ ಕೊಡೋದು, ಇನ್ನೊಂದು ಮನವಿ ಮತ್ತೆ ನಮ್ಮನ್ನೇ ಫೋಟೋ ತೆಗೆದು ನಾಳೆ ಆಗ್ತಂತ ಹೇಳಿದ್ದಾರೆ, ನಾಳೆ ಇದನ್ನೆಲ್ಲ ಇದ್ದಕ್ಕೂ ನಯ ಪೈಸೆ ಯಾರಿಗೆ ಕೂಡ ಕೊಡ್ಲಿಕ್ಕೆ ನೀವು ಅದು ಗಲ್ಫ್ ನಲ್ಲಿ ಬಂದವರು ಇರ್ತಾರೆ, ಅವ್ರ ಸೇವೆ ಮಾಡ್ಬೇಕಂತ ಇರ್ತದೆ ಅಂತ ಒಂದು ಇಲ್ಲಿ ಎಸ್ಟೇಟ್ ಇದ್ದವ್ರು ಇರ್ತಾರೆ. CSR ಫಂಡ್ ಅವ್ರ ಫ್ಯಾಮಿಲಿ ಅಂತ ಹೆಸರಿಗೆ ಕೊಡುವವರು, ಅವನ್ನೆಲ್ಲ ಇಂಥವ್ರು ನಮ್ಗೆ ಸಿಲೆಕ್ಟ್ ಮಾಡಿ ಆ ಒಂದು ಪ್ರದೇಶ ಕೊಡೋದ ವ್ಯವಸ್ಥೆ ಆಗ್ಬೇಕು. ಈಗ ಬಹುಶಃ ಇವತ್ತು ನಮ್ಮ ಸಕಲೇಶ್ಪುರದ ತಾಲೂಕು ಆಸ್ಪತ್ರೆ ಇದಕ್ಕೆ ಒಂದು ಇತಿಹಾಸ ಇದೆ. ಇಲ್ಲಿ ಬಂದು ನಾವು ಇವತ್ತು ಪ್ರಗತಿ ಪರಿಶೀಲನೆ ಮಾಡಿದ್ದೇವೆ. ಬಹುತೇಕ ಒಂದು ಅತ್ಯುತ್ತಮವಾದ ಆಸ್ಪತ್ರೆ ಆಗಿದೆ ಅಂತ ಬಹಳ ಹೆಮ್ಮೆ ನನಗೆ ಎನಿಸ್ತದೆ. ಯಾಕಂತೇಳಿ ಸುಮಾರು 80-85 ಇವತ್ತು ಡೆಲಿವರಿಗಳು, ಇವತ್ತು 110ಕ್ಕಿಂತ ಜಾಸ್ತಿ ಇವತ್ತು ಆಪರೇಷನ್ ಆಗುವಂಥದ್ದು ಎಲ್ಲ ಕೇಸ್ಗಳು, ಮತ್ತು ಬೆಡ್ ಕೂಡ ಇವತ್ತು 100 ಬೆಡ್ ಇದ್ರೂ ಕೂಡ 110-115 ಆವ್ರೇಜ್ ಪೇಷಂಟ್ಗಳು ಇರುವಂಥದ್ದು. ಇದೆಲ್ಲ ಕೂಡ ಒಂದು ರೀತಿಯಿಂದ ಇವತ್ತು ಒಂದು ಉತ್ತಮವಾದ ಒಂದು ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಇನ್ನಷ್ಟು ಅತ್ಯುತ್ತಮವಾಗಿ ಸೇವೆ ಇವತ್ತು ಕರುವಂಥದ್ದು ಮತ್ತು ಜನರನ್ನು ಮತ್ತು ಆಸ್ಪತ್ರೆ ಇನ್ನಷ್ಟು ಹತ್ತಿರಗೊಳಿಸುವಂಥದ್ದು. ಜನರಿಗಿರುವಂಥ ಕೆಲವೊಂದು ಸಣ್ಣ ಪುಟ್ಟ ವೆಚ್ಚ ನೋವು ಏನಿದೆಯಾ ಅದನ್ನೆಲ್ಲ ಹೇಗೆ ಬಗೆಹರಿಸಬೇಕಂದ್ರೆ ಅವ್ರಿಗೆ ನಾವು ಬಹಳ ಸ್ಪಷ್ಟವಾಗಿ ನಾವು ಇವತ್ತು ಹೇಳಿದ್ದೇವೆ. ಅದಕ್ಕಾಗಿ ನಾವೊಂದು ಕುಟುಂಬದ ರೀತಿ ನಾವು ಕೆಲಸ ಮಾಡಿಕೊಂಡು, ಅದು ಜನಪ್ರತಿನಿಧಿಗಳು, ಆರೋಗ್ಯ ಇಲಾಖೆಯ ಡಾಕ್ಟರಿಂದ ಸಿಬ್ಬಂದಿ, ಡಿ ಗ್ರೂಪ್ ನೌಕರವರೆಗೂ ಕೂಡ ಕುಟುಂಬದ ರೀತಿ ಕೆಲಸ ಮಾಡಿಕೊಂಡು ನಾವು ಜನರ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೂಚಿಸಿದ್ದೇವೆ. ಜನರು ಕೂಡ ಇದು ನಮ್ಮ ಊರ ಗೌರವದ ಒಂದು ಆಸ್ಪತ್ರೆ, ಇದು ನಮ್ಮವರೇ ಡಾಕ್ಟರ್, ನಮ್ಮವರೇ ಸ್ಟಾಫ್ ಅಂತ ಆ ಒಂದು ಹೆಮ್ಮೆಯಿಂದ ಬಹುಶಃ ಅವರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಅವರಿಂದ ಆಗುವ ಸಹಕಾರವನ್ನು ಈ ಹಾಸ್ಪಿಟ್ಲಿಗೆ ಕೊಡಲಿಕ್ಕೆ, ಅದು ಆಂಬುಲೆನ್ಸ್ಗೆ ಬೇರೆ ಬೇರೆ ಸಮಸ್ಯೆಗಳಿದೆ, ಇದೆಲ್ಲ ಕೂಡ ಎಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಈ ರೀತಿ ಚೆನ್ನಾಗಿ ನಡೆಯುವಾಗ ಈ ಸಣ್ಣ ವಿಚಾರ ಬಗೆಹರಿಸಿದ್ರೆ ಬಹುಶಃ ಊರೆಲ್ಲರೂ ಕೂಡ ಖುಷಿ ಪಡ್ತಾರೆ. ಅದು ಯಾವ ರೀತಿ ಅದನ್ನು ಮಾಡಬೇಕಂತೆಲ್ಲ ಬಹಳ ಸ್ಪಷ್ಟವಾಗಿ ನಾವು ಇವತ್ತು ಹೇಳಿದ್ದೇವೆ. ಮತ್ತು ನಮ್ಮ ವೈದ್ಯರು ಏನು ಇವತ್ತು ನಮ್ಮ ಕೆಲವೊಂದು ಕೊರತೆ PSC ಇದೆಯಾ ಅದನ್ನೆಲ್ಲ ನೇಮಕಾತಿ ಮಾಡಿ ವಿವಿಧವಾದ ನಾವೊಂದು ಪ್ಲಾನ್ ಅನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಅದಕ್ಕೆ ನಮ್ಮ ಉದ್ದೇಶ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಎಲ್ಲ ಒಗ್ಗಟ್ಟಾಗಿ, ಊರವರು ಒಗ್ಗಟ್ಟಾಗಿ ಯಾರಿಗೆ ಇವತ್ತು ಅತಿ ಅಗತ್ಯ ಸೇವೆ ಇಲ್ಲಿಗೆ ಬರ್ತಾರ ಉತ್ತಮವಾದ ಸೇವೆ ಮಾಡಬೇಕಂತ ಸೂಚಿಸ್ತೇನೆ. ಯಾಕೆಂದ್ರೆ ಈಗಾಗಲೇ ಇದು ಮಲ್ನಾಡ್ ಪ್ರದೇಶ ಆದ್ರೂ ಕೂಡ ಬಹಳಷ್ಟು ದೂರ ಆದ್ರೂ ಕೂಡ ಇವತ್ತು ತಿಂಗಳಿಗೆ 80-85 ಸಾವಿರ 80-85 ತಿಂಗಳಿಗೆ ಇವತ್ತು ಆಗ್ತದೆ. ಅದಕ್ಕಾಗಿ ಇಲ್ಲಿ ನಿಯಮ ಏನಿದೆ ಅಂತ ಹೇಳಿದ್ರೆ ಕನಿಷ್ಠ 100 ಆಗ್ಬೇಕಂತ ನಿಯಮ ಇದೆ. ಆದ್ರೆ ಇಲ್ಲಿ ಬರೀ ಒಂದು 10% ಕಡಿಮೆ ಆಗುವಂಥದ್ದು. ಅದಕ್ಕೆ ಕಾರಣಗಳು ಬಹಳಷ್ಟು ಇದೆ. ಏನಾದ್ರೆ ಇಲ್ಲಿ MCH ಚೆನ್ನಾಗಿ ಮಾಡಿದ್ರೆ ಇಲ್ಲಿ ಜಾಸ್ತಿ 200ಕ್ಕಿಂತ ಜಾಸ್ತಿ ಆಗುವ ಅವಕಾಶ ಕೂಡ ಇಲ್ಲಿ ಇರ್ತದೆ. ಯಾಕೆ ಎಲ್ಲ ಕಡೆ ಇಲ್ಲಿಗೆ ಬರ್ತಾರೆ. ಇದನ್ನು ನಾನು ಬಹುಶಃ ಅಧಿಕಾರಿ ಜೊತೆ ಮಾತಾಡಿಕೊಂಡು ಯಾವುದೊಂದು ರೀತಿಯಿಂದ ಇದನ್ನು ನಾನು ಇಲ್ಲಿ ಒಪ್ಪಿಗೆ ಕೊಡುವಂಥದ್ದು ಆಗದಿದ್ದರೆ ನಾನು ಖುದ್ದು ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಧಿಕಾರಿ ಜೊತೆ ಮಾತಾಡಿಕೊಂಡು ವಿಶೇಷವಾಗಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಪ್ರಾಣಿಗಳ ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ. ಸಂಸತ್ತು ಮತ್ತು ಶಾಸಕ ಅದರ ಬಗ್ಗೆ ಬಹಳಷ್ಟು ಅದರ ಬಗ್ಗೆ ನನಗೆ ಈಗಾಗಲೇ ಕೇಳಿಕೊಂಡಿದ್ದಾರೆ, ಊರವರು ಕೂಡ ಕೇಳಿಕೊಂಡಿದ್ದಾರೆ. ಅದೊಂದು ಕೊಟ್ಟರೆ ನಮಗೆ ಒತ್ತಡಗಳು ಕಡಿಮೆ ಆಗ್ತದೆ. ಅಲ್ಲಿ ನರ್ಸ್ ಮತ್ತು ಡಾಕ್ಟರ್ ಸಪ್ರೇಟ್ ಸಿಗ್ತಾರೆ. ಇಲ್ಲಿ OPD ಮತ್ತು ಬೇರೆ ಕೇಸ್ಗಳಿಗೆ ಸುಲಭವಾಗಿ ನಡೀತದೆ. ಸೊ ಬಹುತೇಕ ಇಲ್ಲಿ ಏನು ಒಂದು ಪ್ರೆಷರ್ ಇದೆ ಸ್ಟಾಫ್ ಮತ್ತು ನರ್ಸ್ಗಳಿಗೆ ಮತ್ತು ಡಾಕ್ಟರ್ಗಳಿಗೆ, ಅದೊಂದು 50% ಕಡಿಮೆ ಆಗ್ತದೆ. ಜನರು ಕೂಡ ಖುಷಿ ಪಡ್ತಾರೆ. ಗುಡ್ಡ ಪ್ರದೇಶಗಳು ಇಲ್ಲಿ ಆಂಬ್ಯುಲೆನ್ಸ್ ಅವಶ್ಯಕತೆ ತೀರಾ ಇದೆ. ಸಾಕಷ್ಟು ವರ್ಷಗಳಿಂದ ಮನವಿ ಮಾಡ್ತಾರೆ, ಆದ್ರೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿಲ್ಲ. ಈಗ ಅಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ 2 ಪ್ರೈವೇಟ್ ಆಸ್ಪತ್ರೆ ಆಂಬ್ಯುಲೆನ್ಸ್ ಇದೆ ಕಡಿಮೆಯಲ್ಲಿ. ಇಲ್ಲಿಂದ ಹಾಸನಕ್ಕೆ ಬರೀ 900 ರೂಪಾಯಿ ಕೊಟ್ಟರೆ ಸಾಕು. ಮತ್ತು 108 ಆಂಬ್ಯುಲೆನ್ಸ್ ಕೂಡ ಫ್ರೀಯಾಗಿ ಉಚಿತ ಒಂದು ಆಂಬ್ಯುಲೆನ್ಸ್ ಕೂಡ ಇರುವಂಥದ್ದು. ಆದ ಕಾರಣ ಸರ್ಕಾರ 108 ಆಂಬ್ಯುಲೆನ್ಸ್ ಕೊಡುವಾಗ ಅದಕ್ಕೊಂದು ನಿಯಮ ಇದೆ. ಇಷ್ಟು ಜನಸಂಖ್ಯೆಗೆಲ್ಲ ಜಾಸ್ತಿ ಕೊಡ್ಲಿಕ್ಕೆ ಎಲ್ಲಿ ಕೂಡ ಹೋಗುದಿಲ್ಲ. ಅದಕ್ಕೆ ನಾನು ಕೂಡ ಹೇಳಿದ್ದೇನೆ, ಆಂಬ್ಯುಲೆನ್ಸ್ ಇದೊಂದು ಸೇವೆ ಜೊತೆಲಿ ಸಂಘ ಸಂಸ್ಥೆಯವರು ಮುಂದೆ ನಿಂತು CSR ಇಂದ ಇರಲಿ, ಬೇರೆ ಬೇರೆ ಕಂಪನಿಯಿಂದ ಇರಲಿ, ಶ್ರೀಮಂತರಿಂದ ಇರಲಿ, ಅಥವಾ ನಮ್ಮ ಬೇರೆ
ಅನುದಾನದಿಂದ ಆಂಬ್ಯುಲೆನ್ಸ್ ತಕೊಂಡು ನಡೆಸಿ ಅವ್ರು ಕೂಡ ಜನರಿಗೆ ಸೇವೆ ಮಾಡಲಿಕ್ಕೆ ಅಥವಾ ಆರೋಗ್ಯ ಸೇವೆ ಮಾಡಲಿಕ್ಕೆ ಅವರು ಜನರು ಅವ್ರಿಗೆ ಸೇವೆ ಕೈಗೊಳ್ಳು ಹೇಳಲಿಕ್ಕೆ ಬಯಸ್ತೇನೆ. ಇವರು ಒಬ್ಬರಾದರೂ ಕೂಡ ಪಾಪ 24 ಗಂಟೆ ICU ಅಲ್ಲಿ ಕ್ಯಾಶುಯಾಲಿಟಿ ವಾರ್ಡ್ನಲ್ಲಿ ಕ್ಯಾಶುಯಲ್ ಡಾಕ್ಟರ್ ಕೂಡ ಇಲ್ಲ ಇದರಲ್ಲಿ. ಅದೇ ನಮ್ಮ ಟೈಮ್. ಈಗ ಏನಾಗಿದೆ ಗೊತ್ತು, ಹಿಂದಿನೊಂದು ಸಿಸ್ಟಮ್ ಬಂದಿದೆ, ಈ ಆಸ್ಪತ್ರೆ ಹೀಗೆ, ಈ ಆಸ್ಪತ್ರೆ ಹೀಗೆ. ಸರ್ಕಾರ ಸಡನ್ ಪೋಸ್ಟ್ ಕ್ರಿಯೇಟ್ ಮಾಡೋದಿಲ್ಲ, ಏನಾದ್ರು ಒಂದು ವ್ಯವಸ್ಥೆ ಪ್ಲಾನ್ ಮಾಡ್ತೇವೆ. ಇಂಥ ಕೆಲವು ಆಸ್ಪತ್ರೆ ಎಲ್ಲ ಕಡೆ ಇರುವುದಿಲ್ಲ, ಕೆಲವೊಂದು ಕಡೆಯಲ್ಲಿ ಮಾತ್ರ ಇಂಥ ಒಂದು ಇಷ್ಟು ಇರುವಂತ ಆಸ್ಪತ್ರೆ ಇರ್ತದೆ. ಇದನ್ನ ಬಗೆಹರಿಸ್ತೇವೆ. ಈಗ ಸಕಲೇಶ್ಪುರದಲ್ಲಿ ನೋಡಿದಂಗೆ ಈಗ ಮೊದಲು ಜನರಿಗೆ ತುಂಬಾ ದೂರದಲ್ಲಿ ಹೆಂಗೋ ಔಷಧಿ ಸಿಗೋದು ಈಗ ರದ್ದಾಗಿದೆ. ನೀವೇನಾದ್ರು ಆರೋಗ್ಯ ಇದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ. ಹೇಗಾದ್ರೂ ನಮ್ಮ ಸರ್ಕಾರಿ ಆಸ್ಪತ್ರೆ ನಮಗೆ ಬೇಕು, ಹತ್ತಿರದಲ್ಲಿ ಅದನ್ನ ನೀಡುವಂತ ವ್ಯವಸ್ಥೆ ಕೂಡ ಮಾಡ್ತೇವೆ. ಅದು ಜನರಿಗೆ ಕೂಡ ಸರಿಯಾಗಿ ನಡೀತದೆಲ್ಲ ಗೊತ್ತಿಲ್ಲ. ನಾವು ಜನರಿಗೆ ಅಂತ ಹೇಳ್ತೇವೆ, ಇದು ಎಷ್ಟು ವರ್ಷದ್ದು, ಯಾವುದು ಏನಂತೇಳಿ. ಅದರ ಬಗ್ಗೆ ನಾನು ಇವತ್ತು ಏನ್ ಮಾಡ್ಬೇಕಂತೇಳಿ ನಾನು ಇವತ್ತು ಅದು ಚರ್ಚೆ ಮಾಡ್ತಾ ಇದ್ದೇವೆ. ಸಕಲೇಶ್ಪುರದ ಒಳಗಡೆ ನಮ್ಮ ಕ್ಲಿನಿಕಲ್ ಕೆಲಸ ಮಾಡ್ತಿದ್ದಂತ ರತನವರಿಗೆ ಇಲ್ಲಿಯ ಹಿರಿಯ ವೈದ್ಯಾಧಿಕಾರಿಗಳು ಅವ್ರನ್ನ ಹೀನವಾಗ್ಬಿಟ್ಟು ಅಪಹಾಸ್ಯ ಮಾಡೋದ್ರಿಂದ ಅವರು ಮೊನ್ನೆ ರಿಸೈನ್ ಮಾಡ್ಬಿಟ್ಟು ಹೋಗಿದ್ದಾರೆ ಸರ್. ಈ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರು ರೈಟಿಂಗ್ ಅಲ್ಲಿ ಕೊಡ್ಲಿ, ಯಾಕೋ ನೋಡುವ ಎಲ್ಲ ಸಂಜೆ ಹೊತ್ತು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.